ಸೆಕೆಂಡ್ ರೌಂಡ್ನ ಬಗ್ಗೆ ಮಾಹಿತಿ ಕೇಳ್ತಾ ಇದ್ದೀರಾ. ಸೊ ನಾನು ಕೂಡ ಮಾರ್ನಿಂಗಿಂದ ಟ್ರೈ ಮಾಡ್ತಾನಿದ್ದೆ ನಿನ್ನೆಯಿಂದ. ಅವ್ರು ರಿಸೀವೇ ಮಾಡ್ತಿರ್ಲಿಲ್ಲ. ಸೊ ಇಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಬಿಡಿ ಅಂತ ಹೇಳಿದ್ರೆ ಬರೀ ಯಾವುದೋ ಬ್ಯಾಂಗ್ಳೂರು ಕಾಲೇಜಸ್ನ ಬಿಟ್ಟು ಅವರು ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟು ಇನ್ಯಾವುದೂ ಬಿಟ್ಟಿಲ್ಲ. ಸೊ ಯಾವಾಗ ಬಿಡ್ತೀರಾ ಅಂತ ಕೇಳಿದ್ರೆ ಅವ್ರಿಗೆ ಉತ್ತರ ಏನು ಕೊಡ್ತಾರೆ ಅಂತ ನಿಮಗೆ ಕೇಳಿಸ್ತೀನಿ, ಕೇಳಿ. ಹಲೋ ಮೇಡಮ್ ನಮಸ್ತೆ. ನಮಸ್ತೆ ಹೇಳಿ ಸರ್. ಮೇಡಮ್ ಇದು PGCET ಸೆಕೆಂಡ್ ರೌಂಡ್ಗೆ ನೀವು ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿಲ್ವಲ್ಲ ಮೇಡಮ್? ನಾಳೆ ಕೊಟ್ಟಿದ್ದೀವಲ್ಲ ಸರ್, ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ದೀವಿ ನೋಡಿ. ಮೇಡಮ್ ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಕೆಲವು ಕಾಲೇಜ್ ಮಾತ್ರ ಇದೆ. ಈ ಮೈಸೂರು ಡಿಸ್ಟಿಕ್ ಕಾಲೇಜ್ ಇಲ್ಲ, ಮಂಡ್ಯ ಡಿಸ್ಟಿಕ್ ಇಲ್ಲ. ಸೊ ಅದು ಬೇಕಲ್ಲ ಮೇಡಮ್ ಅದು? ಯಾಕಂದ್ರೆ ನಾಳೆ ಮಧ್ಯಾಹ್ನ ಲಾಸ್ಟ್ ಡೇಟ್ ಇದೆ. ಯಾವಾಗ ಮಾಡ್ತೀರಾ ಮೇಡಮ್? ಅದೇ ವೆಯ್ಟ್ ಮಾಡಿ, ಇನ್ಫಾರ್ಮ್ ಮಾಡ್ತೀವಿ. ಓಕೆ, ಅಲ್ಲ ವೆಯ್ಟ್ ಮಾಡ್ತೀವಿ ಮೇಡಮ್. ಸೀಟ್ ಮ್ಯಾಟ್ರಿಕ್ಸ್ ಇದೆ, ಹೇಳ್ತೀವಿ. ಈಗ ನಮ್ಗೆ ಬೇಡದರ ಬ್ಯಾಂಗ್ಳೂರ್ ಕಾಲೇಜಸ್ ನಾವು ಮೈಸೂರಿಂದ ಹೋಗಲ್ಲ ಮೇಡಮ್. ಮೈಸೂರು ಕಾಲೇಜ್ ಅನ್ನೊಂದು ಕಾಲೇಜ್ ನಮ್ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲೇ ಬೇಕಾಗಿರೋದು ಉಳ್ಕೊಂಡ್ರೆ ನಾವು ಮಾಡ್ಬೇಕು. ಆಯ್ತು ಸರ್, ಇನ್ಫಾರ್ಮ್ ಮಾಡ್ತೀವಿ. ಕೊಟ್ಟಂಥ ಉತ್ತರ ಸ್ಟೂಡೆಂಟ್ಸ್. ಸೊ ಬೇಗ ಮಾಡಿ ಅಂತ ಹೇಳಿದ್ರೆ ಬೇಗ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಎವ್ರಿ ಟೈಮ್ ದ ಸೇಮ್ ಪ್ರಾಬ್ಲಮ್ ವಿತ್ ದ KE ಅಥಾರಿಟಿ. ಸೊ ಏನೂ ಮಾಡೋಕ್ಕಾಗಲ್ಲ. ಬಟ್ ಎಲ್ಲರೂ ಕೂಡ ಫೋನ್ ಮಾಡಿ ಅವ್ರಿಗೆ ಪ್ರೆಷರೈಸ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಅವರು ಬುದ್ಧಿ ಕಲಿಯೋದಿಲ್ಲ. ಎವ್ರಿ ಟೈಮ್ ದ ಸೇಮ್ ಪ್ರಾಬ್ಲಮ್ ಸ್ಟೂಡೆಂಟ್ ವಿಲ್ ಬಿ ಪೇಸ್ಡ್. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ಎರಡನೇ ಸುತ್ತಿನ ಪ್ರವೇಶಕ್ಕೆ ನೋಡಿ ಸ್ಟೂಡೆಂಟ್ಸ್, ನನಗೆ ಯಾವುದೇ ಸ್ಟೂಡೆಂಟ್ಸ್ನ ಒಂದು ಇನ್ಫಾರ್ಮೇಷನ್ ಇಲ್ಲ. ಸೊ ನಿಮಗೆ ಪೂರ್ತಿ ನಾನು ತೋರಿಸ್ಲಿಕ್ಕೆ ನಮ್ಮ ವಿದ್ಯಾರ್ಥಿಗಳೆಲ್ಲ ಫಸ್ಟ್ ರೌಂಡಲ್ಲೇ ಸೆಲೆಕ್ಟ್ ಆಗಿಬಿಟ್ಟಿದ್ದಾರೆ. ಹಾಗಾಗಿ ನೀವು ಇಲ್ಲಿ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ನಾನು ತೋರಿಸ್ಲಿಕ್ಕೆ ಯಾರ್ದು ಕೂಡ ಇನ್ಫಾರ್ಮೇಷನ್ ಇಲ್ಲ ಇಲ್ಲಿ. ಸೊ ಇನ್ ಕೇಸ್ ಯಾರಾದರೂ ನನಗೆ ಮೋಕ್ಷಿಕ ಅಕಾಡೆಮಿ gmail.comಗೆ ಇದು ಮಾಡಿದ್ರೆ ನಾನು ಅದನ್ನು ನೋಡಿ ನಾನು ಚೆಕ್ ಮಾಡಿ ಹೇಳ್ತೀನಿ. ಎಲ್ಲರೂ ಹೇಳ್ತಾ ಇರೋದು ಸರ್ ಫಸ್ಟು ರೀಫಂಡ್ ಬ್ಯಾಂಕ್ ಡೀಟೇಲ್ಸ್ ಕೇಳ್ತಾ ಇದೆ ಅಂತೇಳಿ, ದಯವಿಟ್ಟು ಫಿಲ್ ಮಾಡಿ ಅದನ್ನು. ಓಕೆ, ಸೊ ಎಲ್ಲರೂ ಫಿಲ್ ಮಾಡಿ. ಫಸ್ಟ್ ರೌಂಡಲ್ಲೂ ಹೋಗಿರೋರು ಬಿಟ್ಬಿಡಿ. ಸೆಕೆಂಡ್ ರೌಂಡಲ್ಲಿ ನೀವು ಚಾಯ್ಸ್ 2 ಚಾಯ್ಸ್ 3 ಕೊಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳು ಆ ಬ್ಯಾಂಕ್ ಡೀಟೇಲ್ಸ್ನ ಫಸ್ಟು ಫಿಲ್ ಮಾಡೇ ನೀವೇನು ಮಾಡಿ ನೆಕ್ಸ್ಟು ಪ್ರೊಸೀಡನ್ನು ಮಾಡಿ. ಚಾಯ್ಸ್ 2 ಕೊಟ್ಟಿರೋದ್ರಾಗೆ ನಿಮಗೆ ಈಗ ಫಸ್ಟು ಸೆಕೆಂಡ್ ಥರ್ಡ್ ಕಾಲೇಜ್ ನಿಮಗೆ ಫಸ್ಟ್ ರೌಂಡಲ್ಲಿ ಬಂದಿದೆ ಅಂತ ಹೇಳಿದ್ರೆ ಪ್ರಯಾರಿಟಿ ಪ್ರಕಾರ ನಿಮಗೆ 1 to ಅದೇ ರೀತಿ ಇರುತ್ತೆ. ನಿಮಗೆ ಫಸ್ಟ್ ಕಾಲೇಜ್ ಬೇಕು ಅಂತ ಹೇಳಿದ್ರೆ ನೀವೇನು ಚೇಂಜಸ್ ಮಾಡಿಬಿಡಿ, ಅದೇ ರೀತಿ ಬಿಟ್ಬಿಡಿ. ಓಕೆ, ಸೊ ಇನ್ ಕೇಸ್ ಚಾಯ್ಸ್ 3 ಕೊಟ್ಟಿರ್ತಕ್ಕಂಥವ್ರು ಏನಾದ್ರು ಇದ್ದರೆ ಹಾಗೂ ಯಾವುದೇ ಕಾಲೇಜ್ ಸೆಲೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಅವರೇನು ಮಾಡಿ ಹೊಸದಾಗಿ ನೀವೇನು ಮಾಡಿ ಆಪ್ಷನ್ ಎಂಟ್ರಿ ಮಾಡಿ. ಬಟ್ ಲುಕಿಂಗ್ ಅಟ್ ದಿ ಕಟ್ ಆಫ್ ಇನ್ ದ ಕಾಲೇಜ್ ಆ್ಯಂಡ್ ಆಲ್ಸೋ ಸೀಟ್ ಅವೈಲೇಬಲ್ ಇನ್ ದ ಕಾಲೇಜ್. ಅದಕ್ಕೋಸ್ಕರ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ವೀಡಿಯೋ ಮಾಡೋದಕ್ಕೆ. ಸುಮ್ಮ ವೀಡಿಯೋ ಮಾಡೋಲ್ಲ. ನನ್ನಲ್ಲಿ ಒಂದು ಇನ್ಫಾರ್ಮೇಷನ್ ಇರಬೇಕು. ಈಗ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟರೆ ನಂಗೆ ಗೊತ್ತಾಗುತ್ತೆ ಈ ಪರ್ಟಿಕ್ಯುಲರ್ ಕಾಲೇಜಲ್ಲಿ ಇಷ್ಟು ಸೀಟ್ ಇದೆ ಅಂತ ಗೊತ್ತಾದರೆ ಅವಾಗ ನಿಮಗೆ ಕಟ್ ಆಫ್ನ ಯಾವ ರೀತಿ ಅನಲೈಸ್ ಮಾಡೋದು ಅಂತ ನಾನು ಹೇಳ್ಕೊಡ್ಬೋದು. ಬಟ್ ಅವರು ಸೀಟ್ ಮ್ಯಾಟ್ರಿಕ್ಸೇ ಬಿಡ್ತಾ ಇಲ್ಲ. ದಯವಿಟ್ಟು ಸ್ಟೂಡೆಂಟ್ಸ್ ಎಲ್ಲರೂ ಕಾಲ್ ಮಾಡಲಿಲ್ಲ ಅಂದರೆ ಅವರು ಅವರು ಇದು ಮಾಡೋದಿಲ್ಲ. ಸೊ ಹಾಗಾಗಿ ಪ್ಲೀಸ್ ಎವ್ರಿಬಡಿ ಕಾಲ್ ಟು ದ ಹೆಲ್ಪ್ಲೈನ್ ನಂಬರ್. ಇಲ್ಲೇ ಇದೆ ಹೆಲ್ಪ್ಲೈನ್ ನಂಬರ್ಗೆ. ಅವರು ಫಸ್ಟೇ ಕಾಲ್ ರಿಸೀವ್ ಮಾಡಲ್ಲ, ಬಟ್ ಆದಷ್ಟು ಟ್ರೈ ಮಾಡ್ತಾನೆ ಇರಿ ನೀವು. ಓಕೆ, ಸೊ ಬ್ಯಾಂಕ್ ಡೀಟೇಲ್ಸ್ನ ಫಸ್ಟ್ ಫಿಲ್ ಮಾಡಿ, ಆಮೇಲೆ ನೀವೇನು ಮಾಡಿ ನೆಕ್ಸ್ಟು ಫರ್ದರ್ನ ಮಾಡಿ. ಓಕೆ, ಸೊ ನಾನು ಮೀನ್ ವೈಲ್ ಅಪ್ಡೇಟ್ ಮಾಡ್ತೀನಿ ನಾನು ನಿಮಗೆ.